ಹೇ ಚಿಲ್ಡ್ರನ್, ಗುಡ್ ಈವ್ನಿಂಗ್. ಆಗಸ್ಟಲ್ಲಿ ಇರುವಂಥ ನಿಮ್ಮ ಫಸ್ಟ್ ಟೆಸ್ಟ್ಗೆ ಬಯಾಲಜಿ ಸಬ್ಜೆಕ್ಟಿಂದ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. 4 ಚಾಪ್ಟರ್ಸ್ದು. ಅದರ ಜೊತೆಗೆ ನಾನು ಆನ್ಸರ್ಸ್ನ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಈಗಾಗಲೇ 2 ಚಾಪ್ಟರ್ಸ್ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಮೇಲೆ ಬರುವಂತಹ 1 ಮಾರ್ಕ್, 2, 3 ಮಾರ್ಕ್ ಮತ್ತು 5 ಮಾರ್ಕ್ನ ಕ್ವೆಶನ್ಸ್ಗಳಿಗೆ ನಾನು ಆನ್ಸರ್ನ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ನೋಡಿ ಆನ್ಸರ್ಸ್ನ ತಿಳ್ಕೊಳ್ಬಹುದು. ಆ್ಯಂಡ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್ ವಿತ್ ಆನ್ಸರ್ಸ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಯೋ ಸ್ಟಡಿ ಮೇಡ್ ಈಸಿ ಚಾನಲ್ಗೆ. ಹಾಗೂ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗಿ, ನಿಮಗೆ ಅದರಲ್ಲಿ ಸಾಕಷ್ಟು PDFಗಳು, ನೋಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಸೊ ದಟ್ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ 1 ಮಾರ್ಕ್ನ ಕ್ವಶನ್ಸನ್ನು ನೋಡೋಣ. ವೆನ್ ವಾಸ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಇನಿಷಿಯೇಟೆಡ್? 1951ನಲ್ಲಿ. ಆ್ಯಂಡ್ ಇನ್ನೊಂದು ಇದೇ ಇಯರ್ನ ಕ್ವಶನ್ ಕೇಳೋದಾದರೆ MTP ಯಾವಾಗ ಲೀಗಲೈಸ್ ಆಯಿತು ಅಂತಂದರೆ 1971. ನೆನ್ಪಿಟ್ಕೊಳ್ಳಿ, ಫ್ಯಾಮಿಲಿ ಪ್ಲ್ಯಾನಿಂಗ್ 51, MTP 71. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನೆಕ್ಸ್ಟ್, MMR ಅಂದರೆ ಏನು? ಮ್ಯಾಟ್ರನಲ್ ಮಾರ್ಟಾಲಿಟಿ ರೇಟ್. ಕಂಪ್ಲೀಟ್ ಆಗಿ ಕ್ಯೂರ್ ಆಗದೇ ಇರುವಂಥ STDಗಳು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳು ಯಾವುದು ಅಂದರೆ ಜೆನೈಟಲ್ ಹರ್ಬ್ಸ್, HIV ಮತ್ತು ಹೆಪಟೈಟಿಸ್ B. ಇನ್ನು ಸಹೇಲಿ ಮೇಲೆ ನಿಮಗೆ ಕ್ವಶನ್ ಬರಬಹುದು. ದಟ್ ಈಸ್, ಇದು ಒಂದು ನಾನ್ ಸ್ಟೆರಾಯ್ಡಲ್ ಪಿಲ್ ಆಗಿದೆ ಮತ್ತು ಒನ್ಸ್ ಇನ್ ಅ ವೀಕ್ ಪಿಲ್ ಆಗಿದೆ. ಸೊ ಇದನ್ನು ಪ್ರಿಪೇರ್ ಮಾಡಿದಂಥವ್ರು ಫಸ್ಟ್ ಟೈಮ್ CDRI. ಓಕೆ. ನೆಕ್ಸ್ಟ್, ಸೇಫ್ ಪೀರಿಯಡ್ ಫಾರ್ MTP 3 ಮಂತ್ಸ್ ಆರ್ ಫಸ್ಟ್ ಟ್ರೈಮಿಸ್ಟರ್ ಅಂತ ಬರಿಬೋದು, ಆರ್ 12 ವೀಕ್ಸ್ ಅಂತಾನು ನಿಮಗೆ ಆಪ್ಷನಲ್ಲಿ ಕೊಡ್ಬೋದು. ಸೊ 3 ಕೂಡ ರೈಟ್ ಆನ್ಸರ್ಸ್. ಇನ್ನು ಫುಲ್ ಫಾರ್ಮ್ ಆಫ್ IVF, ET-ZIFT, ICSI, AI, ಗಿಫ್ಟ್. ಸೊ ದೀಸ್ ಆರ್ ಆಲ್ ಆರ್ಟ್ಸ್. ಓಕೆ. ಸೊ ಇದ್ರ ಬಗ್ಗೆ ನಾನು ಇವಾಗ ಮುಂದೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ 2-3 ಮಾರ್ಕ್ನ ಕ್ವೆಶನ್ಸು. ನಮಗೆ ಎಷ್ಟು ಮಾರ್ಕ್ಸ್ ಬರಬಹುದು, ನಮಗೆ ಔಟ್ ಆಫ್ ಔಟ್ ಬರುತ್ತಾ ಅಂತಂದರೆ ಐ ಆಮ್ ಟೆಲ್ಲಿಂಗ್ ಯು ಅಗೇನ್, ನಾನು ಕ್ವೆಶನ್ ಪೇಪರ್ ನಿಮ್ಮ ಕಾಲೇಜಲ್ಲಿ ಕ್ವೆಶನ್ ಪೇಪರ್ ತೆಗಿತಾರೆ. ಸೊ ಅವರು ಯಾವ ಟಾಪಿಕಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾವ ಕ್ವಶನ್ ಅವರಿಗೆ ಕೊಡಬೇಕನ್ಸುತ್ತೆ ನಿಮಗೆ, ಸೊ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಾ? ನಾನು ಇವಾಗ ಕೊಟ್ಟಿದ್ದನ್ನು ಬಿಟ್ಟು ಕೆಲವೊಂದಿಷ್ಟು ಬೇರೆ ಕ್ವೆಶನ್ಸ್ ಬರಬಹುದು, ಅಪಿಯರ್ ಆಗಬಹುದು. ಬಟ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್, ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವೆಶನ್ಸ್ ಆಗಿರುತ್ತೆ. ಸೊ ಇದರಿಂದ ನಿಮಗೆ ಅಟ್ಲೀಸ್ಟ್ 50 to 60% ಕ್ವೆಶನ್ಸ್ ಅಂತೂ ಬಂದೇ ಬರುತ್ತೆ ನಿಮ್ಮ ಟೆಸ್ಟ್ಗಳಲ್ಲಿ. ಓಕೆ. ಸೊ ಹಾಗಾಗಿ 3 ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ನ ಎಕ್ಸ್ಪ್ಲನೇಷನನ್ನು ಕೇಳ್ಬೋದು, ಅಥವಾ ಅವ್ರು ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಇವನ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಬಿಟ್ಟು ಯಾವ ಮೆಥಡ್ ಇದು ಅಂತ ಕೇಳ್ಬೋದು. ಓಕೆ. ನೋಡಿ, ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್, ಕಾಯಿಟಸ್ ಇಂಟ್ರಪ್ಟಸ್, ಲ್ಯಾಕ್ಟೇಷನಲ್ ಅಮೆನೋರಿಯಾ. ಓಕೆ. ಆ್ಯಂಡ್ 10 to 17th ಆಫ್ ದ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸನ್ನ ಅವಾಯ್ಡ್ ಮಾಡಬೇಕು. ಅದನ್ನು ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಏನು ಬರುತ್ತೆ ಅಂತಂದರೆ, ಇದನ್ನು ಫರ್ಟೈಲ್ ಪಿರಿಯಡ್ ಅಥವಾ ಫರ್ಟೈಲ್ ವಿಂಡೋ ಅಂತ ಕರೀತಾರೆ. ಯಾಕೆ ಅಂತಂದರೆ, ಸೊ ಈ ಒಂದು ಟೈಮಲ್ಲಿ ದೇರ್ ಆರ್ ಹೈ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್. ಓಕೆ. ಇನ್ನು ನೆಕ್ಸ್ಟ್, ಕಾಯಿಟಸ್ ಇಂಟರಪ್ಟಸ್ ವಿತ್ಡ್ರಾಲ್ ಮೆಥಡ್ ಆ್ಯಂಡ್ ಲ್ಯಾಕ್ಟೇಷನಲ್ ಅಮೆನೋರಿಯಾ. ಆ್ಯಂಡ್ ಇಟ್ಸ್ ಆಲ್ಸೋ ಅ ಇಂಪಾರ್ಟೆಂಟ್ ಕ್ವೆಶನ್. ಲ್ಯಾಕ್ಟೇಷನಲ್ ಅಮೆನೋರಿಯಾ ಇದು ಇಂಟೆನ್ಸ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ಏನಿರುತ್ತೆ, ದಟ್ ಈಸ್ ಲ್ಯಾಕ್ಟೇಷನ್ ಪೀರಿಯಡ್ ಇದ್ದಾಗ, ಆವಾಗ ಮೆನ್ಸ್ಟ್ರುವಲ್ ಸೈಕಲ್ ಆಗ್ತಾ ಇರೋಲ್ಲ, ಅದನ್ನು ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಕರಿತೀವಿ. ಓಕೆ. ಸೊ ದೀಸ್ 3 ಆರ್ ದ ನ್ಯಾಚುರಲ್ ಮೆಥಡ್ಸ್. ಇನ್ನು IUD ಟೈಪ್ಸ್ ಮತ್ತು ಅದರ ಎಕ್ಸಾಂಪಲ್ಸ್ ನೋಡಿ. ಇದೆಲ್ಲ ನೋಟ್ಸ್ ನಿಮಗೆ ನಾನೇನು ಚಾನಲಲ್ಲಿ ನನ್ನ ವೀಡಿಯೋಸ್ ಇದೆ, ಸೊ ಆ ವೀಡಿಯೋಸಲ್ಲಿ ಟಾಪಿಕ್ ವೈಸ್ ನಾನು ಆ ಡಿಸ್ಕ್ರಿಪ್ಷನ್ ಕೆಳಗಡೆ ಯಾವ ಟಾಪಿಕನ್ನು ಹೇಳಿದ್ದೀನಿ ಅದರ ನೋಟ್ಸ್ ಇದು. ಓಕೆ. ಸೊ ಅದರಲ್ಲಿ ಡಿಸ್ಪ್ಲೇ ಮಾಡಿದ್ದಂಥ ನೋಟ್ಸು. ಸೊ ನಿಮಗೆ ಇದರಲ್ಲಿ ಬರೀ ಒಂದು ಆನ್ಸರ್ದು ಮಾತ್ರ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಆ ಚಾನಲಲ್ಲಿ ವೀಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿರೋ PDFಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಸಾಕಷ್ಟು ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದರಲ್ಲಿ ನಿಮಗೆ ಸಿಗುತ್ತೆ. ನೀವು ಬೇರೆ ಬೇರೆ ಕ್ವೆಶನ್ಗೂ ಪ್ರಿಪೇರ್ ಆಗಬಹುದು. ನೆಕ್ಸ್ಟ್, IUDಗಳು ಅಂದರೆ ಏನು? ನೆಕ್ಸ್ಟ್, ಅದರಲ್ಲಿ 3 ಟೈಪ್ಸ್ ಇದೆ: ನಾನ್ ಮೆಡಿಕೇಟೆಡ್, ಕಾಪರ್ ರಿಲೀಸಿಂಗ್ ಮತ್ತು ಹಾರ್ಮೋನ್ ರಿಲೀಸಿಂಗ್. ಇದರ ಎಕ್ಸಾಂಪಲ್ಸ್ ಆರ್ ಹೈಲಿ ಇಂಪಾರ್ಟೆಂಟ್. ಲಿಪೇಸ್ ಲೂಬ್ ಯಾವ ಟೈಪ್ ಆಫ್ IUD? ನಾನ್ ಮೆಡಿಕೇಟೆಡ್. ಕಾಪರ್ ರಿಲೀಸಿಂಗ್ IUDಗೆ ಎಕ್ಸಾಂಪಲ್ಸನ್ನು ಕೇಳ್ತಾರೆ: ಮಲ್ಟಿಲೋಡ್, ಕಾಪರ್ T ಮತ್ತು ಕಾಪರ್ 7. ಇನ್ನು ನೆಕ್ಸ್ಟ್, ಹಾರ್ಮೋನ್ ರಿಲೀಸಿಂಗ್ IUDಗೆ ಎಕ್ಸಾಂಪಲ್ ಪ್ರೊಜೆಸ್ಟಾಸರ್ಟ್ ಮತ್ತು LNG-20. ಇವು ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಕ್ಕೆ ಯಾವುದು ಎಕ್ಸಾಂಪಲ್ ಅನ್ನೋದೇ ನಿಮಗೆ MCQನಲ್ಲಿ ಬರೋ ಕ್ವಶನ್. ನೆಕ್ಸ್ಟ್, ಸರ್ಜಿಕಲ್ ಮೆಥಡ್ಸಲ್ಲಿ ಮೇಲ್ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಯಾವುದು? ವ್ಯಾಸೆಕ್ಟಮಿ. ಫೀಮೇಲ್ ಸ್ಟೆರಿಲೈಸೇಷನ್ ಪ್ರೊಸೆಸ್ ಯಾವುದು? ಟ್ಯೂಬೆಕ್ಟಮಿ. ವ್ಯಾಸೆಕ್ಟಮಿಯಲ್ಲಿ ವ್ಯಾಸ್ ಡಿಫ್ರೆನ್ಸನ್ನು ಕಟ್ ಮಾಡ್ತಾರೆ, ಟ್ಯೂಬೆಕ್ಟಮಿಯಲ್ಲಿ ಫ್ಯಾಲೋಪಿಯನ್ ಟ್ಯೂಬನ್ನು ಕಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್, ಫೀಚರ್ಸ್ ಆಫ್ ಆ್ಯನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್. ನೋಡಿ, ಅದು ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಒಂದು ಕಾಂಟ್ರಾಸೆಪ್ಟಿವ್ ಈಸಿ ಅವೈಲೇಬಲ್ ಆಗಿರಬೇಕು, ಎಫೆಕ್ಟಿವ್ ಆ್ಯಂಡ್
ರಿವರ್ಸಿಬಲ್ ಆಗಿರಬೇಕು, ಲೆಸ್ ಸೈಡ್ ಎಫೆಕ್ಟ್ಸನ್ನು ಹೊಂದಿರಬೇಕು ಆ್ಯಂಡ್ ಇಟ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ದ ಸೆಕ್ಷುವಲ್ ಆ್ಯಕ್ಟ್ ಆರ್ ಪ್ಲೆಜರ್. ನೆಕ್ಸ್ಟ್, ಮೆನ್ಷನ್ ಎನಿ 4 ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ನೋಡಿ, ಏಡ್ಸ್, ಹೆಪಟೈಟಿಸ್ ಬಿ, ಗೊನೋರಿಯಾ, ಸಿಫಿಲಿಸ್, ಜೆನೈಟಲ್ ಹರ್ಬ್ಸ್ ಮತ್ತು ವಾರ್ಟ್. ಸೊ ದೀಸ್ ಆರ್ ಆಲ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇದರಲ್ಲಿ ಯಾವುದಾದ್ರೂ 4 ಕೇಳ್ಬೋದು, 2 ಕೇಳ್ಬೋದು. ಓಕೆ, ಅಥವಾ ನಿಮಗೆ MCQನಲ್ಲೂ ಕ್ವೆಶನ್ ಬರಬಹುದು. ನೆಕ್ಸ್ಟ್, MTP, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. MTP ಮೇಲೇ ವಿಡಿಯೋ ಇದೆ ಚಾನಲಲ್ಲಿ, ನೋಡಿಬಿಟ್ರಿ ಅಂದರೆ ನಿಮಗೆ ಡೀಟೇಲಾಗೆಲ್ಲ ಅರ್ಥ ಆಗುತ್ತೆ. ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಇದೆ. MTP ಅಂದರೆ ಏನು ನೋಡ್ಕೋಬೇಕು. ಯಾವಾಗ ಲೀಗಲೈಸ್ ಆಯಿತು, 1 ಮಾರ್ಕ್ ಕ್ವೆಶನ್. ಆ್ಯಂಡ್ ಕಂಡೀಷನ್ಸ್ ಫಾರ್ MTP ಅಂತ ಕೇಳಬಹುದು. ಆ್ಯಂಡ್ ಯಾವಾಗ, ದಟ್ ಈಸ್ ಸೇಫ್ ಪೀರಿಯಡ್ ಯಾವಾಗ. ನೋಡಿ, ಇದ್ರ ಮೇಲೇ ನಿಮ್ಗೆ ಇವಾಗ 1 ಮಾರ್ಕಿಂದು 2 ಕ್ವೆಶನ್ ಬಂತು, ನಾನೇ ಹೇಳಿದೆ ಆಗಲೇ, ಹೌದಾ. ಸೊ ಈ ರೀತಿಯಾಗಿ ನೀವು ಟಾಪಿಕನ್ನು ನೋಡ್ಕೊಂಡ್ರಿ ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಕ್ವೆಶನ್ಸ್ ಬಂದ್ರೂ ನೀವು ಆನ್ಸರ್ ಮಾಡೋದಕ್ಕೆ ಏಬಲ್ ಇರ್ತೀರಾ. ನೆಕ್ಸ್ಟ್, ಆಮ್ನಿಯೋಸೆಂಟಿಸಿಸ್ ಅಂದರೆ ಏನು, ಅದನ್ನು ಯಾಕೆ ಬ್ಯಾನ್ ಮಾಡಿದ್ದಾರೆ. ಆಮ್ನಿಯೋಸೆಂಟಿಸಿಸ್ ಅಂದರೆ ಇದರಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡನ್ನು ತೊಗೊಂಡ್ಬಿಟ್ಟು ಫೀಟಸಲ್ಲಿ ಸುತ್ತಲೂ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ ಮಗು ಡೆವಲಪ್ ಆಗ್ತಾ ಇರುವಾಗ ಹೊಟ್ಟೆಯಲ್ಲಿ, ಹೌದಾ. ಸೊ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡ್ತಾರೆ. ಇದನ್ನು ಯಾಕೆ ಟೆಸ್ಟ್ ಮಾಡ್ತಾರೆ ಅಂತಂದರೆ, ಯೂಶ್ವಲಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಜೆನೆಟಿಕ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ ಅಂತ ಪತ್ತೆ ಮಾಡೋದಕ್ಕೆ ಇದನ್ನು ಆ್ಯಕ್ಚುಲಿ ಮಾಡ್ತಿದ್ರು. ಬಟ್ ಇದನ್ನು ಬ್ಯಾನ್ ಮಾಡಿದ್ದಾರೆ. ಯಾಕೆ ಬ್ಯಾನ್ ಮಾಡಿದರು ಅಂತಂದರೆ, ಇದನ್ನು ಏನು ಮಿಸ್ಯೂಸ್ ಮಾಡೋದಕ್ಕೆ ಶುರು ಮಾಡಿದರು. ದಟ್ ಈಸ್ ಕ್ರೋಮೋಸೋಮನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ XX ಇದೆಯಾ ಅಥವಾ XY ಇದೆಯಾ ಅಂತ. XX ಇದ್ದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು ಮಗು ಫೀಮೇಲ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಫೀಮೇಲ್ ಫೀಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಹೋದು. ಸೊ ಹಾಗಾಗಿ ಅದನ್ನು ಬ್ಯಾನ್ ಮಾಡಿದರು. ಇನ್ನು ಇದರ ಇಂಪಾರ್ಟೆನ್ಸ್ ಏನು ಅಂತಲೂ ನಿಮಗೆ ಕೇಳಬಹುದು. ಏನು ಅಂತಂದರೆ, ಇದನ್ನು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಅಂದರೆ ಡಿಸಾರ್ಡರ್ಸನ್ನು ಪತ್ತೆ ಹಚ್ಚೋಕ್ಕೆ ಮತ್ತು ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ಗೆ ಇದನ್ನು ನಾವು ಯೂಸ್ ಮಾಡಬಹುದು. ಬಟ್ ಅದರಿಂದ ಫೀಮೇಲ್ ಫೀಟಿಸೈಡ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ಇಂಡಿಯಾದಲ್ಲಿ ಇವಾಗ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್, 3 ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೊ ಈ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದಕ್ಕೆ 3 ಕಾರಣಗಳು. ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ, ಅಂದರೆ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ. ಇನ್ಕ್ರೀಸ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಡ್ಯೂ ಟು ಇಂಪ್ರೂವ್ಡ್ ಮೆಡಿಕಲ್ ಸರ್ವಿಸಸ್, ಅಂದರೆ ಇವಾಗ ಹಾಸ್ಪಿಟಲ್ಸ್ ಎಲ್ಲ ಹೆಲ್ತ್ ಕೇರ್ ಜಾಸ್ತಿ ಆಗಿಬಿಟ್ಟು ಸಾವಿನ ಸಂಖ್ಯೆ ಕಡಿಮೆ ಆಗಿದೆ. ಆಮೇಲೆ ಜಾಸ್ತಿ ವರ್ಷ ಬದುಕ್ತಾ ಇದ್ದಾರೆ. ಆ್ಯಂಡ್ ಇನ್ಕ್ರೀಸ್ಡ್ ಬರ್ತ್ ರೇಟ್ ಆ್ಯಂಡ್ ರೆಡ್ಯೂಸ್ಡ್ ಮಾರ್ಟಾಲಿಟಿ ರೇಟ್ ಫಾರ್ ಬೇಬೀಸ್. ಸೊ ಇದು 3 ರೀಸನ್ಸ್ ಆಗಿದೆ ಜನಸಂಖ್ಯೆ ಹೆಚ್ಚಾಗಿರೋದಕ್ಕೆ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ STD. ನೋಡಿ, STD ಮೇಲೇ ಚಾನಲಲ್ಲಿ ವಿಡಿಯೋ ಇದೆ. ಅದರಲ್ಲಿ STD ಅಂದರೆ ಏನು, ಯಾವ್ಯಾವುದೆಲ್ಲ STDs ಇದೆ, ಓಕೆ, ಹೇಗೆ ಹರಡುತ್ತೆ ಅದನ್ನು ನಿಮಗೆ ಕೇಳಬಹುದು. ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ STDಗಳು ಅನ್ನೋದನ್ನು ಕೇಳ್ತಾರೆ ಕ್ವೆಶನ್ನು. ಸೊ ಪಾಸಿಬಿಲಿಟಿ ಇದೆ. ಹಾಗಾಗಿ ಅದರಲ್ಲಿರೋ ನೋಟ್ಸನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತಂದರೆ, ದಟ್ ಈಸ್, ಸೊ ದೀಸ್ ಆರ್ ದ 3 principles to prevent the STDs. Next, what are arts? Explain each method. See, this is the last topic. Arts na topic ಮೇಲೂ ಕೂಡ ಚಾನಲಲ್ಲಿ ವಿಡಿಯೋ ಅವೈಲೇಬಲ್ ಇದೆ, ರೈಟ್. ಸೊ ಅದರಲ್ಲಿ ನೀಟಾಗಿ ಕೊಟ್ಟಿದ್ದೀನಿ ನಾನು. ಇನ್ಫರ್ಟಿಲಿಟಿ ಅಂದರೆ ಏನು, ಆರ್ಟ್ಸ್ ಅಂದರೆ ಏನು, ಓಕೆ. IVFನ ಫುಲ್ ಫಾರ್ಮ್ ನೋಡಿ, ಇನ್ ವಿಟ್ರೋ ಫರ್ಟಿಲೈಸೇಷನ್. ಜಿಫ್ಟ್ ಅಂದರೆ ಏನು, ಫುಲ್ ಫಾರ್ಮ್ ಇದೆ, ಹಾಗಂದರೆ ಏನು ಅಂತಲೂ ಕೊಟ್ಟಿದೆ. ET ಮತ್ತು IUT ಅಂದರೆ ಏನು. ET ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್, ಹಾಗಂದರೆ ಏನು. ICSI ಅಂದರೆ ಏನು, ಓಕೆ. ಇನ್ನು ನಿಮಗೆ ಕಂಡೀಷನ್ಸು, ಸ್ಪೆಷಲ್ ಕಂಡೀಷನ್ಸನ್ನು ಕೊಡ್ತಾರೆ. ಯಾವ ಆಪ್ಷನ್ ಕೊಟ್ಬಿಟ್ಟು ಇವಾಗ ಯಾವ ಆರ್ಟ್ ಮೆಥಡನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ. AI ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇದೆ, ಓಕೆ. ಸೊ ಇನ್ನು ನೆಕ್ಸ್ಟ್ GIFT ಇದೆ, ದಟ್ ಈಸ್ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಓವಮನ್ನು ಡೋನರ್ ಇಂದ ಓವಮನ್ನು ಫೀಮೇಲ್ನ ಫ್ಯಾಲೋಪಿಯನ್ ಟ್ಯೂಬಿಗೆ ಹಾಕ್ತಾರೆ, ಓಕೆ. ಸೊ ಗ್ಯಾಮೆಟ್ ಅಂತಂದರೆ ಗ್ಯಾಮೆಟನ್ನು ಗಿಫ್ಟ್ ಮಾಡ್ತಾಯಿದ್ರು, ಓವಮನ್ನು ಗಿಫ್ಟ್ ಕೊಡ್ತಾಯಿದ್ರು. ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬೋದು. ಈ ತರಹ ನಾನು ಸಾಕಷ್ಟು ನಿಮಗೆ ನೆನ್ಪಿಟ್ಕೊಳ್ಳುವಂತಹ ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೋಡಿಕೊಂಡು ನೀಟಾಗಿ ಓದ್ಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಾಸ್ಟ್ ಇನ್ನೊಂದು ಚಾಪ್ಟರ್ ಏನು ಉಳಿದಿದೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ವಿತ್ ಆನ್ಸರ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್.